ವೆಲ್ಕಮ್ ಮೈ ಡಿಯರ್ ಸ್ಟೂಡೆಂಟ್ಸ್. 18ನೇ ತಾರೀಕು ಸೆಕೆಂಡ್ ಪಿ ಸಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಇದೆ. ಅದಕ್ಕೆ ಪ್ರಿಪೇರ್ ಆಗೋದಕ್ಕೆ ನಾನು ಒಂದು ಮಾಡಲ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಆದರೆ ಫಸ್ಟ್ ಮೇನ್ 10 ಕ್ವಶನ್ಸನ್ನು ಒಂದು ವಿಡಿಯೋ ಬಿಟ್ಟಿದ್ದೇನೆ. ಓಕೆ, ನಂದು GH ಮ್ಯಾಥ್ಸ್ ವಿಡಿಯೋಗೆ ಹೋದರೆ ಇಡೀ ಒಂದು ಕ್ವಶನ್ ಪೇಪರ್ ಫುಲ್ ಡಿಸ್ಕಷನ್ಸ್ ಇರುತ್ತೆ. ಅಲ್ಲಿ ನೋಡಿ ನೀವು 100% ಸಕ್ಸಸ್ ಆಗ್ತೀರಿ. ನೀವು ಒಂದು ಮಾಡಲ್ ಪೇಪರ್ ಪಕ್ಕ ರೆಡಿ ಆಗಬೇಕು. ಈಗ ಆಲ್ರೆಡಿ ನಾನು ಫಸ್ಟ್ ಮೇಲೆ 10 ಕ್ವಶನ್ಸನ್ನು ಡಿಸ್ಕಸ್ ಮಾಡಿ ಪ್ರತಿಯೊಂದು ಸಾಲ್ವ್ ಮಾಡಿ ಕಳಿಸಿದ್ದೇನೆ. 2-3 ಸರಿ ನೋಡಿ ಸಾಲ್ವ್ ಮಾಡಿ. ಇದನ್ನು 2021 ಈ ವರ್ಷ ಸೆಕೆಂಡ್ ಪಿ ಸಿ ಓದ್ತಾ ಇರೋರು ಯೂಸ್ ಮಾಡ್ಕೊಬೋದು. ಓಕೆ, ಒಂದು ಕಡೆ ನೋಟ್ಸ್ ಮಾಡ್ಕೊಂಬಿಟ್ರೆ 100% ಸಕ್ಸಸ್ ಆಗ್ತೀರಿ. ಓಕೆ, ಎಸ್ಪೆಷಲಿ ಈಗ ಸಪ್ಲಿಮೆಂಟ್ರಿ ಹುಡುಗರಿಗೆ ಯೂಸ್ಫುಲ್ ಆಗಲಿ ಅಂತ ನಾನು FBನಲ್ಲಿ ಬಿಡ್ತಾ ಇದ್ದೇನೆ. ಫೇಸ್ಬುಕ್ಕಲ್ಲೂ ಸೆಂಡ್ ಮಾಡಿದ್ದೇನೆ. ಓಕೆ, ಮತ್ತು GH ಮ್ಯಾಥ್ಸ್ ಯೂಟ್ಯೂಬಲ್ಲೂ ಇರುತ್ತೆ. ಓಕೆ, ವಿಡಿಯೋ ಸಹ ಹಾಕ್ತೇನೆ. ಕೇರ್ಫುಲ್ಲಾಗಿ ಓದಿ ಅರ್ಥ ಮಾಡ್ಕೊಂಡು ಸೆಕೆಂಡ್ ಪಿ ಸಿ ಮ್ಯಾಥಮೆಟಿಕ್ಸಲ್ಲಿ ಸಕ್ಸಸ್ ಆಗಿ. ಸೆಕೆಂಡ್ ಪಾರ್ಟ್ 2 ಮಾರ್ಕ್ಸ್ದು ಒಟ್ಟು 24 ಕ್ವಶನ್ಸ್ ಇರುತ್ತೆ. ನಾನಿಲ್ಲಿ ವರ್ಕ್ ಮಾಡೋಕ್ಕೋಸ್ಕರ 23 ಪ್ರಾಬ್ಲಮ್ ಬರ್ತಿದ್ದೇನೆ. ಇನ್ನೊಂದು ಜಾಗ ಸಾಗಲ್ಲ. ಆಮೇಲೆ ಲಾಸ್ಟ್ಗೆ ಟೈಮ್ ಇದ್ದರೆ ಇದು ಬರ್ಕೊಂಡು ಸಾಲ್ವ್ ಮಾಡ್ತೇನೆ. 11th one, verify whether the operation star defined on Q set of rational numbers by A star B is equal to AB by 4 ಈಸ್ ಅಸೋಸಿಯೇಟಿವ್ ಆರ್ ನಾಟ್. ಅಸೋಸಿಯೇಟಿವ್ ಆಗುತ್ತಾ ಅಥವಾ ಇಲ್ವಾ ಅಂತ ಹೇಳ್ತಾನೆ. ಸಿ, ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಾನು. ವಾಟ್ ಈಸ್ ದ ಕಂಡೀಷನ್ ಫಾರ್ ಅಸೋಸಿಯೇಟಿವ್ ಲಾ? ಅಸೋಸಿಯೇಟಿವ್ ಲಾ ಕಂಡೀಷನ್ ಏನು ಅಂದರೆ ಎ ಸ್ಟಾರ್ ಆಫ್ ಬಿ ಸ್ಟಾರ್ ಸಿ ಈಸ್ ಈಕ್ವಲ್ ಟು ಎ ಸ್ಟಾರ್ ಬಿ ಸ್ಟಾರ್ ಸಿ. LHS ಮತ್ತು RHS ಎರಡು ಈಕ್ವಲ್ ಆದರೆ ಸ್ಟಾರ್ ಈಸ್ ಅಸೋಸಿಯೇಟಿವ್ ಅಂತ ಬರೆಯೋಣ. ಈಕ್ವಲ್ ಆಗಲಿಲ್ಲ ಅಂದರೆ ಸ್ಟಾರ್ ಈಸ್ ನಾಟ್ ಅಸೋಸಿಯೇಟಿವ್. ಓಕೆ, ಈಗ ಇಲ್ಲಿ ಏನು ಕೊಟ್ಟಿದ್ದಾನೆ? ಎ ಸ್ಟಾರ್ ಬಿ ಅಂದರೆ AB by 4. ಈ ಕಂಡೀಷನ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಕಂಡೀಷನ್ ಯೂಸ್ ಮಾಡ್ಕೊಂಡೇ ನಾವು ಪ್ರಾಬ್ಲಮ್ಸನ್ನು ಮಾಡೋದು. ಎ ಸ್ಟಾರ್ ಬಿ ಅಂದ್ರೇನು? AB by 4. ಎ ಸ್ಟಾರ್ ಆಫ್ ಎ ಸ್ಟಾರ್ ಬಿ ಅಂದರೆ AB by 4 ಆದರೆ ಬಿ ಸ್ಟಾರ್ ಸಿ ಅಂದ್ರೇನು? BC by 4. ಎ ಸ್ಟಾರ್ ಬಿ ಅಂದರೆ AB by 4, ಬಿ ಸ್ಟಾರ್ ಸಿ ಅಂದರೆ BC by 4. ಓಕೆ, ಫಸ್ಟ್ LHS ಮಾಡ್ಕೊಂಬಿಡ್ತೇನೆ. ಓಕೆ, ನಾವು ಎ ಸ್ಟಾರ್ ಈ BC by 4ನ ಎಕ್ಸ್ ಅಂತ ತಗೊಂತೀನಿ. ಎಕ್ಸ್ ಇಸ್ ಈಕ್ವಲ್ ಟು ವಾಟ್? BC by 4. ನಾವು BC by 4ನ ಎಂದು ತೊಗೊಂಡೆ ಎಕ್ಸ್. ಈಗ ಎಗೇನ್ ಇಲ್ಲಿಗೆ ಡೆಫಿನೇಷನ್ ಹತ್ರನೇ ಬರ್ಬೇಕು ನಾವು. ವಾಟ್ ಇಸ್ ಎ ಡೆಫಿನೇಷನ್ ಆಫ್ ಎ ಸ್ಟಾರ್ ಬಿ? AB by 4. ಎ ಸ್ಟಾರ್ ಎಕ್ಸ್ ಅಂದರೆ ಏನು? AX by 4. ನಾವು A by 4 ಇಂಟು ಎಕ್ಸ್ ಅಂದರೆ ಏನು ತೊಗೊಂಡಿದ್ದೀವಿ? BC by 4. ಎರಡು ಮಲ್ಟಿಪ್ಲಿಕೇಶನ್ ಮಾಡೋ. A ಇಂಟು BC, ABC by 4 ಇಂಟು 4 16. ಇದು LHS ಆಯಿತು. ಓಕೆ, ಈಗ RHSಸು ಅದೇ ಬರಬೇಕು. ಇದು RHS, ವಿಚ್ ಇಸ್ RHS. ಓಕೆ, RHSಸು ಅಷ್ಟೇ ಬರಬೇಕು. ಈಗ ನೋಡೋಣ, ABC by 16 ಬರಬೇಕು. ಇಲ್ಲೇ ತೊಗೊತೇನೆ RHS. ಎ ಸ್ಟಾರ್ ಬಿ ಡೈರೆಕ್ಟಾಗಿ AB by 4 ಸ್ಟಾರ್ ಸಿ. AB by 4ನ Y ಅಂತ ತೊಗೊತೀನಿ. ಈಗ Y is equal to ಏನು ತೊಗೊಂಡೆ? AB by 4, Y ಸ್ಟಾರ್ ಸಿ ಆಯಿತು. ನಾವು ವಾಟ್ ಇಸ್ ದ ಡೆಫಿನೇಷನ್ ಆಫ್ ಎ ಸ್ಟಾರ್ ಬಿ? AB by 4. Y ಸ್ಟಾರ್ ಸಿ ಅಂದರೆ YC by 4, Y ಇಂಟು ಸಿ by 4, Y ಇಂಟು ಸಿ by 4. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. Y ಅಂದರೆ ಏನಪ್ಪ? AB by 4 into C by 4. AB by 4 into C by 4 is nothing but ABC by 4 into 4 16. ಅದಕ್ಕೆ LHS ABC by 16 ಬಂದಿತ್ತು. RHS ABC by 16 ಬಂದಿದೆ. Therefore LHS is equal to RHS. Therefore star is associative law. Star is associative law. ಓಕೆ, ಮಾಡ್ಬೋದಲ್ವಾ? ಒಂದು 2-3 ಸಲ ವರ್ಕ್ ಮಾಡಿ ಬರುತ್ತೆ. ನೆಕ್ಸ್ಟ್ 12ನೇ ಕ್ವಶನ್. ಫೈಂಡ್ ದ ವ್ಯಾಲ್ಯೂ ಆಫ್ tan ಇನ್ವರ್ಸ್ ಆಫ್ √3. ಟೇಬಲ್ ಫಾರ್ ಸ್ಟ್ಯಾಂಡ್ ಆ್ಯಂಗಲ್ಸ್ ನೋಡಿದ್ದೀವಿ ನಾವು. tan ಇನ್ವರ್ಸ್ ಆಫ್ √3 ಎಷ್ಟು? 60 ಡಿಗ್ರಿ. ಮೈನಸ್ ಆಫ್ ಸೀಕೆಂಟ್ ಇನ್ವರ್ಸ್ ಆಫ್ -2. ನಿಮಗೆ ಗೊತ್ತಿರಲಿ, ಕಾಸ್ ಇನ್ವರ್ಸ್ ಆಫ್ ಎನಿ ನೆಗೆಟಿವ್ ವ್ಯಾಲ್ಯೂ, cos inverse of minus x is always equal to pi minus cos inverse of x. and secant inverse of x ಅನ್ನು ನಾವು
ಕಾಸ್ ಇನ್ವರ್ಸ್ ಆಫ್ 1/x ಅಂತ ಬರಿತೀವಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸಲ್ಲಿ ಪ್ರೂವ್ ಮಾಡಿದ್ದೀವಿ. ಈಗ ಸೀಕೆಂಟ್ ಇನ್ವರ್ಸ್ ಆಫ್ -2 ಅಂತ ಇದೆಯಲ್ಲ, ಅದನ್ನು ಪೈ ಮೈನಸ್ ಸೀಕೆಂಟ್ ಇನ್ವರ್ಸ್ ಆಫ್ 2 ಅಂತ ಬರಿತೀವಿ. ನಾವು 60 ಡಿಗ್ರಿ ಮೈನಸ್ ಆಫ್ ಪೈ ಮೈನಸ್, ನಿನಗೆ ಸೀಕೆಂಟ್ ಇನ್ವರ್ಸ್ ಆಫ್ 2 ಅಂದರೆ 60 ಡಿಗ್ರಿ ಅಂತ ಹೇಳ್ಬೋದು ಡೈರೆಕ್ಟಾಗಿ. 60 ಡಿಗ್ರಿ ನಾವು 60 ಡಿಗ್ರಿ ಮೈನಸ್ ಆಫ್ ಪೈ ಅಂದರೆ ಪೈ ರೇಡಿಯನ್ ಮೈನಸ್ 60 ಅಂದರೆ 120. ಅಲ್ಲಿಗೆ 60 ಡಿಗ್ರಿ ಮೈನಸ್ 120 ಈಸ್ ನಥಿಂಗ್ ಬಟ್ ಮೈನಸ್ 60 ಡಿಗ್ರಿ. ಆನ್ಸರ್ ಈಸ್ ಮೈನಸ್ 60 ಡಿಗ್ರಿ. ಓಕೆ, ಪೈ ಮೈನಸ್ 60 ಅಷ್ಟಾಯಿತು 120. ಎಂತ 120? ಮೈನಸ್ 120. 120ನಲ್ಲಿ 60 ಹೋದರೆ ಮೈನಸ್ 60. ಓಕೆ, ನೆಕ್ಸ್ಟ್ 13th. ರೈಟ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ 1 ಮೈನಸ್ ಕಾಸ್ ಎಕ್ಸ್ ಬೈ 1 ಪ್ಲಸ್ ಎಕ್ಸ್. सब मल्टीपल एंगल फार्मूला ऑफ 1 माइनस cos x. 1 माइनस cos x का फार्मूला 2 sin square x by 2 डिवाइडेड बाय सब मल्टीपल एंगल फार्मूला ऑफ 1 प्लस cos x 2 cos square x by 2. 2 to cancel tan inverse of sin square by cos square ಅಂದರೆ root of tan square x by 2 square root 2 to cancel ಆಗುತ್ತೆ. tan inverse of remaining tan x by 2. ಅಲ್ಲಿಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಲ್ಲಿ ಒಂದು ಫಾರ್ಮುಲಾ ಇದೆ. tan inverse of tan x is equal to x. ಇಲ್ಲಿ x ಜಾದಾಗ ಏನಿದೆ? x by 2. This is the simplest form of this inverse trigonometry function. Next one, 14. Let point A, point B, points B the vertices of triangle ABC of area 3 square units. Find the value of K using determinant method. ನಮಗೆ ಗೊತ್ತಿದೆ ಫಾರ್ಮುಲಾ ಏರಿಯಾ ಆಫ್ ದಿ ಟ್ರಯಾಂಗಲ್ ಬೈ ಯೂಸಿಂಗ್ ಡಿಟರ್ಮಿನೆಂಟ್ ಮೆಥಡ್ ಅಂದರೆ 1/2 ಇಂಟು x1 y1. ಫಸ್ಟ್ ಪಾಯಿಂಟ್ x1 y1 1, ಸೆಕೆಂಡ್ ಪಾಯಿಂಟ್ x2 y2 1, ಥರ್ಡ್ ಪಾಯಿಂಟ್ x3 y3 1. ಇದು ಏರಿಯಾ. ಏರಿಯಾ ಎಷ್ಟು ಕೊಟ್ಟಿದ್ದಾನೆ? 3 ಸ್ಕ್ವೇರ್ ಯೂನಿಟ್ಸ್. ಬರ್ಕೊಬೇಕಾದ್ರೆ ಪ್ಲಸ್ ಆರ್ ಮೈನಸ್ 3 ಈಸ್ ಈಕ್ವಲ್ ಟು 1/2 ಇಂಟು ಫಸ್ಟ್ ಪಾಯಿಂಟ್ 1 3 1, ಸೆಕೆಂಡ್ ಪಾಯಿಂಟ್ 0 0 1, ಥರ್ಡ್ ಪಾಯಿಂಟ್ k 0 1. ವಿ ನೋ ದ್ಯಾಟ್ ಹೌ ಟು ಎಕ್ಸ್ಪ್ಯಾನ್ಷನ್ ಆಫ್ ಪ್ಲಸ್ ಮೈನಸ್ ಪ್ಲಸ್ ಗೊತ್ತಿದೆ. ಈ 2 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋ ಪ್ಲಸ್ ಆರ್ ಮೈನಸ್ 6 ಈಸ್ ಈಕ್ವಲ್ ಟು 1 ಇಂಟು ಮೈನಸ್ 3 ಇಂಟು ಓಕೆ ಪ್ಲಸ್ 1 ಇಂಟು 0 0 ಆಯಿತು. ಫಸ್ಟು ಸೆಕೆಂಡ್ ಕಾಲಮ್ 0 ಇಂಟು 1 0 ಮೈನಸ್ ಕೆ ಪ್ಲಸ್ 1 ಇಂಟು ಫಸ್ಟು ಥರ್ಡ್ ಕಾಲಮ್ 0 0 ಅದು 0 ಆಯಿತು. ಪ್ಲಸ್ ಆರ್ ಮೈನಸ್ 6 ಇಸ್ ಈಕ್ವಲ್ ಟು ಇದು 0 ಆಯಿತು, ಇದು 0 ಆಯಿತು. ಮೈನಸ್ ಇಂಟು ಮೈನಸ್ ಪ್ಲಸ್ 3k ಆಯಿತು. ಇಲ್ಲಿ ಪ್ಲಸ್ ಆರ್ ಮೈನಸ್ ಅಂತ ಇರೋದ್ರಿಂದ ಪ್ಲಸ್ ತಗೊಂಡಾಗ 6 ಬೈ ಕೆ ಕೋಫಿಷಿಯಂಟ್ ಎಷ್ಟು 3 ಈಸ್ ಈಕ್ವಲ್ ಟು ಕೆ 2. ಅದಕ್ಕೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕೆ 2. ನೆಕ್ಸ್ಟ್ ಮೈನಸ್ ತಗೊಂಡಾಗ ಮೈನಸ್ 6 ಬೈ 3 ಈಸ್ ಈಕ್ವಲ್ ಟು ಕೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕೆ? ಕೆ ಈಸ್ ಈಕ್ವಲ್ ಟು ಮೈನಸ್ 2. ಪ್ಲಸ್ ತಗೊಂಡಾಗ ಕೆ ವ್ಯಾಲ್ಯೂ 2, ಮೈನಸ್ ತಗೊಂಡಾಗ ಕೆ ಈಸ್ ಈಕ್ವಲ್ ಟು ಮೈನಸ್ 2. ಓಕೆ, ಪ್ರಾಬ್ಲಮ್ಸನ್ನು ಇದ್ರ ಮೇಲೆ ಜಾಸ್ತಿ ಕೇಳ್ತಾ ಇರ್ತಾರೆ, ವರ್ಕ್ ಮಾಡಬೇಕು. ನೆಕ್ಸ್ಟ್ 15. ಇಫ್ 2x plus 3y is equal to sin y. 2x plus 3y is equal to sin y. Find dy over dx. ನೋಡಿದ ತಕ್ಷಣ ಗೊತ್ತಾಗುತ್ತೆ ಇಂಪ್ಲಿಸಿಟ್ ಫಂಕ್ಷನ್ನು. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ವಾಟ್ ಇಸ್ ದ ಡೆರಿವೇಟಿವ್ ಆಫ್ 2x ಅಂದರೆ 2 ಪ್ಲಸ್ ವಾಟ್ ಇಸ್ ದ ಡೆರಿವೇಟಿವ್ ಆಫ್ 3y ಅಂದರೆ 3 ಇಂಟು y ಡ್ಯಾಶ್ ಅಥವಾ dy over dx ಈಸ್ ಈಕ್ವಲ್ ಟು ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಸೈನ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಕಾಸ್ ವೈ ಇಂಟು ವೈ ಡ್ಯಾಶ್. ವೈಗೆ ಮತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು. y1 ಕಾಮನ್ ತೆಗಿ, 3 ಲೆಫ್ಟಲ್ಲೇ ಇದೆ. ಕಾಸ್ ವೈ ಲೆಫ್ಟಿಗೆ ಬಂದರೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಮೈನಸ್ ಕಾಸ್ ವೈ ಈಸ್ ಈಕ್ವಲ್ ಟು 2 ಈಸ್ ದ ಇಂಡಿಪೆಂಡೆಂಟ್ ಆಫ್ ಡಿ ಓ ಡಿ ಎಕ್ಸ್. ರೈಟ್ಗೆ ಹಾಕು, ಮೈನಸ್ 2 ಆಯಿತು. y1 ಬೇಕಾಗಿರೋದು ನಿನಗೆ ಮೈನಸ್ 2 ಬೈ 3 ಮೈನಸ್ ಕಾಸ್ ವೈ. ದಿಸ್ ಈಸ್ ಡಿ ವೈ ಓವರ್ ಡಿ ಎಕ್ಸ್. Okay. Next 16 parametric equations. X is equal to a sin cube theta, comma y is equal to b cos cube theta. Find dy over dx. ನೋಡಿ parametric equations ಕೊಟ್ಟಾಗ x is equal to a sin cube theta, y is equal to b cos cube theta. X is a function of theta, differentiate with respect to theta.
dx by d theta is equal to a times of ನೋಡಿ ಎನಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಹ್ಯಾವಿಂಗ್ ಎನಿ ಪವರ್ ಏನು ಬೇಕಾದ್ರೂ ಪವರ್ ಇಲ್ಲಿ ಬರೀ ಇಲ್ಲಿ ಸೈನ್ ಸ್ಕ್ವೇರ್ ಇಲ್ಲಿ ಪವರ್ ಇಲ್ಲಿ ಬರೋದಷ್ಟು ಒಂದು ಲೆಸ್ ಮಾಡು ಡೆರಿವೇಟಿವ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಅಥವಾ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎಫ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಇಂಟು ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಥರ ಮಾಡಿದೀವಲ್ವಾ ಇಂಟು ಈ ಸೈನ್ ಥೀಟಾಕ್ಕೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಕಾಸ್ ಥೀಟಾ ಅದೇ ಥರ ಇಲ್ಲೂ ಅಷ್ಟೇ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ dy over d theta is equal to power any power b 3b cos square theta ಈ ಕಾಸ್ ಥೀಟಾಕ್ಕೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಕಾಸ್ ಥೀಟಾ ಅಂದರೆ ಮೈನಸ್ ಸೈನ್ ಥೀಟಾ ಗೊತ್ತಿದೆ ಆಲ್ರೆಡಿ ನಮಗೆ ಬೇಕಾಗಿರೋದೇನು dy ಓವರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಪ್ಯಾರಾಮೆಟ್ರಿಕ್ ಇಕ್ವೇಷನ್ ಫಾರ್ಮುಲಾ dy ಓವರ್ ಡಿ ಥೀಟಾ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಥೀಟಾ ಡಿ ಥೀಟಾ ಕ್ಯಾನ್ಸಲ್ ಆದರೆ ಡಿ ಓವರ್ ಡಿ ಎಕ್ಸ್ ಬರಬೇಕಲ್ಲ ಅದಕ್ಕೋಸ್ಕರ ಫಸ್ಟ್ ನ್ಯೂಮಿನೇಟರಲ್ಲಿ ಡಿ ಓವರ್ ಡಿ ಥೀಟಾ ಬರಿತೀವಿ dy ಓವರ್ ಡಿ ಥೀಟಾ ರಿಸಲ್ಟು ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಮೈನಸ್ 3b cos square theta into sin theta divided by 3a sin square theta into cos theta ಇದು 3 ಕ್ಯಾನ್ಸಲ್ ಇಸ್ ಇಟ್ ಕರೆಕ್ಟ್ ನೆಕ್ಸ್ಟ್ ಒಂದು ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ ಇಲ್ಲೊಂದು ಕಾಸ್ ಥೀಟಾ ಉಳ್ಕೊಳುತ್ತೆ ಒಂದು ಸೈನ್ ಥೀಟಾ ಕ್ಯಾನ್ಸಲ್ ಆಗುತ್ತೆ ಇಲ್ಲೊಂದು ಸೈನ್ ಥೀಟಾ ಉಳ್ಕೊಳುತ್ತೆ ಮೈನಸ್ ಬಿ ಬೈ ಎ ಕಾಸ್ ಥೀಟಾ ಎಲ್ಲಿ ಉಳ್ಕೊಂತು ಸೈನ್ ಥೀಟಾ ಎಲ್ಲಿ ಉಳ್ಕೊಂತು ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂದರೆ ಎಂತ ಬರೀತೀಯ ಕಾಟ್ ಥೀಟಾ ವಾಟ್ ಇಸ್ ದ ಆನ್ಸರ್ dy over dx is equal to minus b by a cot theta. ಓಕೆ ಎಷ್ಟನೇದದು 16th ಯಾವುದೇ ಟ್ರಿಕ್ ಏನು ಬೇಕಾದ್ರೂ ಪವರ್ ಇರ್ಬೋದು ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ಗೆ ಇದೇ ಮೆಥಡ್ ಮಾಡ್ತೀರಿ ನೆಕ್ಸ್ಟ್ 17 find the intervals in which the function f is given by f of x is equal to x square minus 4x plus 6 is strictly increasing ಅನ್ನು ಕೊಡಲಿ ಡಿಕ್ರೀಸಿಂಗ್ ಅನ್ನು ಕೊಡಲಿ ಕಂಡೀಷನ್ಸ್ ನೋಡಿದೆ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾನೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 4x ಪ್ಲಸ್ 6 ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸು ಎಫ್ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು 2x ಮೈನಸ್ 4 ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಕಂಡೀಷನ್ ಏನು ಎಫ್ ಡ್ಯಾಶ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಇದು ಇನ್ಕ್ರೀಸಿಂಗ್ಗೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ಗೆ ಎಫ್ ಡ್ಯಾಶ್ ಎಕ್ಸ್ ಲೆಸ್ ದ್ಯಾನ್ 0 ಅಷ್ಟೇ ಎಫ್ ಡ್ಯಾಶ್ ಎಕ್ಸ್ ಏನು ಬಂದಿದೆ 2x ಮೈನಸ್ 4 ಗ್ರೇಟರ್ ದ್ಯಾನ್ 0 2x ಮೈನಸ್ 4 ರೈಟ್ ಹೋದರೆ ಪ್ಲಸ್ 4 ಡಿವೈಡ್ ಆನ್ ಬೋತ್ ಸೈಡ್ ಬೈ 2 ಅಲ್ಲಿಗೆ ಎಕ್ಸ್ ಗ್ರೇಟರ್ ದ್ಯಾನ್ 2 ಕ್ಯಾನ್ಸಲ್ ಆಗುತ್ತೆ 4 ಬೈ 2 ಅಂದರೆ 2 ಆಯಿತು ಎಕ್ಸ್ ಗ್ರೇಟರ್ ದ್ಯಾನ್ 2 ಕ್ಯಾನ್ ಬಿ ರಿಟನ್ ಆಸ್ ಇನ್ ಓಪನ್ ಇಂಟರ್ವಲ್ ಏನಂತ ಬರೀತೀಯ 2, ಇನ್ಫಿನಿಟಿ therefore the function f of x is strictly increasing in the interval x belongs to 2, infinity ಬರೀಬೇಕು ಹಿಂಗೆ ಲಾಸ್ಟ್ಗೆ ದ ಫಂಕ್ಷನ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇನ್ ದ ಇಂಟರ್ವಲ್ 2, ಇನ್ಫಿನಿಟಿ ಓಪನ್ ಇಂಟರ್ವಲ್ ಕಡೆ ಬರೀಬೇಕು ನೆಕ್ಸ್ಟ್ 18th ಎವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ ಸೈನ್ 3x ಇಂಟು ಕಾಸ್ 4x ಇಂಟು ಡಿ ಎಕ್ಸ್ ಓಕೆ ಇಲ್ಲಿ ಇಂಟಿಗ್ರೇಷನ್ ಮಾಡಬೇಕಾದ್ರೆ ನಾವು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಯೂಸ್ ಮಾಡಬೇಕು ಸೈನ್ ಎ ಇಂಟು ಕಾಸ್ ಬಿ 1/2 ಇಂಟು ಸೈನ್ ಆಫ್ ಎ ಪ್ಲಸ್ ಬಿ ಇದು ಎ ವ್ಯಾಲ್ಯೂ ಇದು ಬಿ ವ್ಯಾಲ್ಯೂ 3x ಪ್ಲಸ್ 4x ಅಂದರೆ ಏನಾಯಿತು 7x ಪ್ಲಸ್ ಸೈನ್ ಆಫ್ ಎ ಪ್ಲಸ್ ಬಿ ಇಂಟು ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ 3x ಮೈನಸ್ 4x ಮೈನಸ್ ಎಕ್ಸ್ ಆಯಿತು ಕ್ಲಿಯರ್ಲಿ ಇದನ್ನು ಇನ್ನು ಆರ್ಡ್ರ್ ಬರೀಬೇಕು ಸೈನ್ 7x ಸೈನ್ ಆಫ್ ಮೈನಸ್ ಥೀಟಾ ಇಸ್ ಆಲ್ವೇಸ್ ಈಕ್ವಲ್ ಟು ಮೈನಸ್ ಸೈನ್ ಥೀಟಾ ಮೈನಸ್ ಸೈನ್ ಎಕ್ಸ್ ಕ್ಲಿಯರ್ ಆಯಿತು ಈಗ ಇಂಟಿಗ್ರೇಷನ್ ಮಾಡು 1/2 ಇಂಟು ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಸೈನ್ 7x ಮೈನಸ್ ಕಾಸ್ 7x ಬೈ 7 ಕೋಫಿಷಿಯಂಟ್ ಆಫ್ ಎಕ್ಸ್ ಕಾನ್ಸ್ಟೆಂಟ್ ಡಿನೋಮಿನೇಟರ್ ಬರೀಬೇಕು ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಇಲ್ಲ ಮೈನಸ್ ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಪ್ರಾಬ್ಲಮ್ಸ್ ಬೇಕಾದಷ್ಟು ಮಾಡ್ಬೋದು ವರ್ಕ್ ಮಾಡಬೇಕು ಇದನ್ನೇ ಹಾರ್ಡ್ ವರ್ಕ್ ಮಾಡಿ ನೆಕ್ಸ್ಟ್ 19th ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಲ್ಲಿ ಒಂದೇ ಒಂದು ಫಂಕ್ಷನ್ಸ್ ಕೊಟ್ಟಿದ್ದಾನೆ ನಾವು ಇದಕ್ಕೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾ ಯೂಸ್ ಮಾಡಬೇಕು ಏನು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಇಂಟಿಗ್ರೇಷನ್ ಆಫ್ ಫಸ್ಟ್ ಇಂಟು ಸೆಕೆಂಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಈಕ್ವಲ್ ಟು ಫಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಇಲ್ಲಿರೋದೆ ಇಲ್ಲೇನು ಬರ್ದಿರ್ತೀರಿ ಅದೇನೆ ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್
with respect to x. ನೋಡಿ by parts formula, integration of first into second with respect to x is equal to first into integration of second minus integration of second ಇಲ್ಲೇನಿರುತ್ತದೆ into derivative of first. ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಇಲ್ಲಿ ಪ್ರಾಡಕ್ಟ್ ಆಫ್ ಟು ಫಂಕ್ಷನ್ಸ್ ಇಲ್ವಲ್ಲ ಸರ್, ನೀವೇ ಮಾಡ್ಕೊಬೇಕು. log x into 1 into dx, log x into 1 ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಯಾಕೆ ಸರ್ ಲಾಗ್ ಎಕ್ಸ್ನ ಲಾಗ್ ಎಕ್ಸ್ ಇಂಟು 1 ಅಂತ ಬರೆದಿದ್ದೀರಿ? 1 ಇಂಟು ಲಾಗ್ ಎಕ್ಸ್ ಅಂತ ಬರಿಬೋದಾಗಿತ್ತಲ್ಲ. ಲಾಗ್ ಎಕ್ಸ್ ಈಸ್ ನಾಟ್ ಎನ್ ಇಂಟಿಗ್ರಲ್ ಫಂಕ್ಷನ್. ಅಂದರೆ ಈಗ ನಾವು ವಾಟ್ ಇಸ್ ದ ಇಂಡಿಯೇಷನ್ ಆಫ್ ಸೈನ್ ಎಕ್ಸ್ ಅಂದರೆ ಮೈನಸ್ ಕಾಸ್ ಎಕ್ಸ್ ಅಂತ ಹೇಳ್ತೀವಲ್ವಾ, ಆ ಥರ ಲಾಗ್ ಎಕ್ಸ್ಗೆ ಡೈರೆಕ್ಟಾಗಿ ಇಂಡಿಯೇಷನ್ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಸೆಕೆಂಡ್ ಫಂಕ್ಷನ್ 1 ಅನ್ನು ತೊಗೊತೀವಿ. ಈಗ ಈ ಫಾರ್ಮುಲಾ ಪ್ರಕಾರ ಫಸ್ಟ್ ಫಂಕ್ಷನ್ ಲಾಗ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಸೆಕೆಂಡ್ 1ಗೆ ಇಂಟಿಗ್ರೇಷನ್ನು ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ 1ಗೆ ಇಂಟಿಗ್ರೇಷನ್ ಇಲ್ಲಿ ಏನು ಬರೆದಿರ್ತಿರೋ ಅದೇ ಇಂಟು ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್, ಏನು 1/x ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇದು ರಿಮೂವ್ ಮಾಡಿರ್ತೀನಿ. ಓಕೆ, ಇಂಪ್ಲೈಸ್ ಲಾಗ್ ಎಕ್ಸ್ ಇಂಟು ಎಕ್ಸ್ ಅಂದ್ರೆ ಒಂದೇ, ಎಕ್ಸ್ ಇಂಟು ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಗೆಟ್ ಕ್ಯಾನ್ಸಲ್, ರಿಮೈನಿಂಗ್ ವಾಟ್ 1 ಇಂಟು ಡಿ ಎಕ್ಸ್. ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಪ್ಲಸ್ ಸಿ. ವಿ ಗೆಟ್ ದಿ ಆನ್ಸರ್. ಓಕೆ, ನೆಕ್ಸ್ಟ್ ಒನ್ 19 ಆಯಿತು. 20 ಇದೆ, 21, 22, 23, 24 ಇನ್ನು 4-5 ಪ್ರಾಬ್ಲಮ್ಸ್ ಮಾಡಬೇಕು. ಓಕೆ, ವಿಡಿಯೋ ಸಪೋರ್ಟ್ ತಗೊಳ್ಳೋದು ಅಷ್ಟು ನಿಮಿಷ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕಳಿಸ್ತೇನೆ. ಓಕೆ, ಥ್ಯಾಂಕ್ ಯು.